ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮತ್ತೊಂದು ದಿನ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಮಸ್ಕಾರ. कैसे ऐसे या मैं ब्लॉग में आऊंगा say why you are giving this chocolate. No, say even I'm recording. Say why did you give me this chocolate? Only me you gave. Only me you gave it. क्या बोल रहे हो? I was very good, so you gave. I was very obedient and on time. The guys are cuties, that's why I give you. Sir, you still I did the coding very well. बस भी नहीं, चलो ओपन करो लैपटॉप. ಆ್ಯಂಡ್ ಟುಡೇ ಇಸ್ ಮೈ ಗ್ರ್ಯಾಜುಯೇಷನ್ ಡೇ. ಟಡಾ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನೋ ಯೂನಿಫಾರ್ಮ್ ಥರ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಅಂತ. ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡಿದ್ರು. ಬಟ್ ಬ್ಯಾಡ್ ಥಿಂಗ್ ಏನಂದರೆ ನನ್ನ ಫಾರ್ಮಲ್ ಡ್ರೆಸ್ಸು ಕೂಡ ತೊಗೊಂಡ್ಬಿಟ್ಟಿದ್ದೆ. ಅದು ಕೂಡ ನಂಗೆ ತುಂಬ ಇಷ್ಟ ಆಗಿತ್ತು. ಬಟ್ ಸ್ಟಿಲ್ ಫೈನಲಿ ನಾನು ಏನು ಅಂದ್ಕೊಂಡಿದ್ದೆ ಅದೇ ಆಯಿತು. ಹೋಗಿ ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕಿದ್ದೀನಿ ನನ್ನ ಗ್ರ್ಯಾಜುಯೇಷನ್ ಡೇದು, ಅದನ್ನು ನೋಡ್ಕೊಂಡು ಬನ್ನಿ. You have an impactful passport that you create and not just a ticket that you hold. Thank you and have a great day. Tarun R. ಲೆಟ್ಸ್ ಮೇಕ್ ಮಶ್ರೂಮ್ ರೋಲ್. ಮಶ್ರೂಮ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಫಸ್ಟ್ ಮ್ಯಾರಿನೇಟ್ ಮಾಡೋಣ ಮಶ್ರೂಮ್ಗೆ. ಅದಕ್ಕೆ ಇವಾಗ ನಾನು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೇ ಹಾಕ್ಕೊಂಡು ಮಶ್ರೂಮ್ನ ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮೊಸರು ಆ್ಯಂಡ್ ನಿಂಬೆಹಣ್ಣು ಹುಳಿ ಅದು ಏನೂ ಬೇಡ. ಸೊ ಹಾಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಮಶ್ರೂಮ್ನ ಮ್ಯಾರಿನೇಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ರೋಲಿಗೆ ಆನಿಯನ್ ಮತ್ತು ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇರೆ ವೆಜಿಟೇಬಲ್ಸ್ ಸ್ಪ್ರಿಂಗ್ ಆನಿಯನ್ ಮತ್ತು ಬೇರೆ ಕಲರ್ ಕ್ಯಾಪ್ಸಿಕಮ್ಸು ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಸ್ಟಿಲ್ ನಾನು ಸಿಂಪಲ್ ಆಗಿರಲಿ, ಕ್ವಿಕ್ಕಾಗಲಿ ಅಂದ್ಬಿಟ್ಟು ನಾನು ಇಷ್ಟನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಆನಿಯನ್ ಕಟ್ ಮಾಡ್ಕೊತೀನಿ. 1 ಆನಿಯನ್ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಕ್ಯಾಪ್ಸಿಕಮ್ ಅಥವಾ ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. So now
ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಾಯಿತು. ಇವಾಗ ನಾನು ಮಶ್ರೂಮ್ನ ಫ್ರೈ ಮಾಡ್ಕೊಳೋದಕ್ಕೆ ಒಂದು ಸ್ಲೈಸ್ ಬಟರ್ ಹಾಕ್ಕೊತಾ ಇದ್ದೀನಿ. ಬಟರ್ ಕರ್ಗಿದಾದ್ಮೇಲೆ ನಾನು ಮಶ್ರೂಮ್ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಶ್ರೂಮಲ್ಲಿರೋ ನೀರೆಲ್ಲ ಹೋಗಿ ಅದು ಡ್ರೈ ಆಗಬೇಕು ಕಂಪ್ಲೀಟಾಗಿ ಮಶ್ರೂಮ್. ಸೊ ಅವಾಗ ಅಲ್ಲಿ ತನಕ ನಾನು ಫ್ರೈ ಮಾಡ್ಕೊತೀನಿ. ಇದನ್ನು ಆನಿಯನ್ ಎಲ್ಲ ಸೇರಿ ಜೊತೆಗೆ ಹಾಕ್ಕೋಬೋದು. ಬಟ್ ಏನಂದರೆ ರೋಲಿಗೆ ಕ್ರಿಸ್ಪಿಯಾಗಿರ್ಬೇಕು ಅದು ಆನಿಯನ್ನು ಕ್ಯಾಪ್ಸಿಕಮ್ ಅಂತ. ಸೊ ಮಶ್ರೂಮ್ ಜೊತೆ ನೀರಲ್ಲಿ ಮಿಕ್ಸ್ ಆದರೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಅಷ್ಟು ಕ್ರಿಸ್ಪಿ ಆಗಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಮಶ್ರೂಮ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆ್ಯಂಡ್ ಆಲ್ಸೋ ಮಶ್ರೂಮ್ ಕೂಡ ನನಗೆ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ. ಆ್ಯಂಡ್ ಬಟರಲ್ಲಿ ಫ್ರೈ ಮಾಡ್ತಿರೋದ್ರಿಂದ ಇನ್ನು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮಶ್ರೂಮ್ನ ಫಸ್ಟೇ ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲಿ ಮಶ್ರೂಮ್ ಕಂಪ್ಲೀಟಾಗಿ ಫ್ರೈ ಆಗಿದೆ. ನೆಕ್ಸ್ಟು ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಟೇಸ್ಟ್ ಇಷ್ಟ ಆಗುತ್ತೆ ಬಟರ್ದಲ್ಲಿ ಜಾಸ್ತಿ. ಸೊ ಅದಕ್ಕೋಸ್ಕರ ಮತ್ತೆ ಬಟರ್ ಕರ್ಗಿದಾದ್ಮೇಲೆ ನಾವೇನು ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಆಯಿಲಲ್ಲಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ಆನಿಯನ್ ಹಾಕ್ಕೊತೀನಿ. ಎಲ್ಲದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಒಂದು 3 to 4 minutes ಫ್ರೈ ಮಾಡಬೇಕಾಗತ್ತೆ ಎಲ್ಲದನ್ನು. ಅದೆಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆನಿಯನ್ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅಂದ್ಬಿಟ್ಟು ಆನಿಯನ್ ಹಾಕ್ಬೇಕಾದ್ರೆ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಅರಿಶಿನದ ಪುಡಿ ಎಲ್ಲ ಏನೂ ಹಾಕಲ್ಲ, ಬಿಕಾಸ್ ನಾನು ಆಲ್ರೆಡಿ ಮಶ್ರೂಮ್ ಮ್ಯಾರಿನೇಟ್ ಮಾಡಿದ್ದೆಲ್ಲ ಅದರಲ್ಲೇ ಹಾಕಿರ್ತೀನಿ ಮತ್ತು ಉಪ್ಪು ಕೂಡ ಅದರಲ್ಲೇ ಹಾಕಿರ್ತೀನಿ. ಸೊ ಇದಕ್ಕೆ ನಾವು ನೋಡಿಕೊಂಡು ಟೇಸ್ಟ್ ತಕ್ಕನಾಗಿ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಏನು ಫ್ರೈ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಏನಪ್ಪ ಅಂದರೆ ಟೇಸ್ಟ್ ನೋಡಿ ಏನಾದ್ರು ಉಪ್ಪು ಖಾರ ಹೆಚ್ಚು ಕಮ್ಮಿ ಹಾಕಿದ್ರೆ ಇವಾಗ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಲಾಸ್ಟಲ್ಲಿ ನನ್ನ ಫೇವ್ರೆಟ್ MDH ಅವರ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡು ಒಂದು 1/2 ಟೇಬಲ್ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸೊ ಮಶ್ರೂಮ್ ಅಂತೂ ರೆಡಿ ಆಗಿದೆ. ನೆಕ್ಸ್ಟು ರೋಲಿಗೆ ಚಪಾತಿ ಮಾಡ್ಕೊಳ್ಳೋಣ. ಸೊ ಚಪಾತಿನೂ ರೆಡಿ ಆದಮೇಲೆ ರೋಲ್ಗೆ ನಾನು ಕುಕ್ಕುಂಬರ್ ಮತ್ತು ತಂದೂರಿ ಸಾಸ್ ಹತ್ಕೊಂಡಿದ್ದೀನಿ. ನಿಮಗೆ ತಂದೂರಿ ಸಾಸ್ ಇಲ್ಲಾಂದರೆ ನೀವು ಕೆಚಪ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಮಯೋನೀಸ್ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ತಂದೂರಿ ಮೇಯೋ ಯೂಸ್ ಮಾಡಿದ್ದೀನಿ. ತಂದೂರಿ ಸಾಸ್ ಅಂದ್ಬಿಟ್ಟೆ ತಂದೂರಿ ಮೇಯೋ ಯೂಸ್ ಮಾಡಿದ್ದೀನಿ. ಇದಕ್ಕೆ ನೀವು ಹಾಗೆ ರಾ ಆಗಿ ಆನಿಯನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕುಕ್ಕುಂಬರ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಹೀಟ್ ಕುಕ್ಕುಂಬರ್ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ತಂದೂರಿ ಮೇಯೋ ಹಾಕ್ಕೊತಾ ಇದ್ದೀನಿ. ಇದಿಷ್ಟೇ ಸಿಂಪಲ್ ಕ್ವಿಕ್ಕಾಗಿ ಮಶ್ರೂಮ್ ರೋಲ್ ರೆಡಿ ಆಗುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗನ್ನಿಸ್ತು ರೆಸಿಪಿ ಮತ್ತು ನನ್ನ ಗ್ರ್ಯಾಜುಯೇಷನ್ ಡೇ ಡ್ರೆಸ್ ಹೇಗಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.